ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ನಾನು ನಿಮಗೆ ಇವತ್ತು ಒಂದು ಸ್ಟ್ರೀಟ್ ಸ್ಟೈಲ್ ಟೇಸ್ಟಿಯಾಗಿರುವಂಥ ಒಂದು ಒಳ್ಳೆ ಸ್ನ್ಯಾಕ್ ತೊಗೊಂಬಂದಿದ್ದೀನಿ. ಸೊ ಅದು ತುಂಬ ಕ್ರಂಚಿಯಾಗಿ ಟ್ಯಾಂಗಿ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ನೋಡಿದರೆ ಬಾಯಲ್ಲಿ ತುಂಬ ನೀರು ಬರುತ್ತೆ, ಆ ಥರ ಇದೆ. ಇದು ಟೇಸ್ಟ್ ಮಾತ್ರ ಅಲ್ಲ, ನೋಡೋದ್ರಲ್ಲೂ ತುಂಬ ಕಲರ್ಫುಲ್ಲಾಗಿ ಮಸ್ತಾಗಿರುತ್ತೆ ರೀ. ಸೊ ಇದು ಈಸಿ ಇಂಗ್ರೀಡಿಯೆಂಟ್ಸ್, ಸಿಂಪಲ್ ಸ್ಟೆಪ್ಸ್, ಅದೊಂದೇ ಮಾಡಿದರೆ ರುಚಿ ಮಾತ್ರ ಹೋಟೆಲ್ ಅಥವಾ ಸ್ಟ್ರೀಟ್ ಫುಡ್ ಥರ ಸಖತ್ತಾಗಿರುತ್ತೆ, ಡಬಲ್ ಟೇಸ್ಟಿ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿದರೆ ಖಂಡಿತ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ನಿಮ್ಮ ಫ್ರೆಂಡ್ಸ್ಗೂ ಸೂಪರಾಗಿರುತ್ತೆ. ಅವರು ಟೇಸ್ಟ್ ಮಾಡಿದರೆ ವಾವ್ ಅಂತಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ನೋಡಿದಾಗೆ ಈಗ ಆಲ್ರೆಡಿ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೀವಿ. ಈಗ ಒಂದು ಸ್ವಲ್ಪ ಪ್ಯಾನ್ನಲ್ಲಿ ಹೇಳ್ದಾಗೆ ಈಗ ಸ್ವಲ್ಪ ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲು, ಮೆಣಸು, ಜೀರಿಗೆ, ಒಂದು ಸ್ವಲ್ಪ ಬೇ ಲೀಫ್ ಹಾಕಿ ಒಂದು ಅಥವಾ 2 ಆನಿಯನ್ಸ್ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಆನಿಯನ್ಸ್ ಆ್ಯಡ್ ಮಾಡಿ ಒಂದು 1/2 ಕಪ್ಪಷ್ಟು ಟೊಮೆಟೊ. ಸೊ ಇದನ್ನು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಲಿಕ್ಕೆ ಬಿಡಬೇಕು. ನಾನಿದು ಮಾಡ್ತಾ ಇರೋದು ಒಂದು ಹಾರ್ಡ್ಲಿ 2 to 3 ಮೆಂಬರ್ಸ್ಗೆ ಸರ್ವ್ ಮಾಡೋ ಅಂಥಷ್ಟು ಕ್ವಾಂಟಿಟಿ ಮಾತ್ರ ಮಾಡ್ತಾ ಇರೋದು. ಪ್ಲಸ್ ನಾನು ಇದರಲ್ಲಿ ಏನೂ ರೆಸ್ಟೋರೆಂಟ್ ಸ್ಟೈಲ್ ಬರಬೇಕಂತೇಳಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಏನೂ ಆ್ಯಡ್ ಮಾಡ್ತಾ ಇಲ್ಲ. ಸೊ ಮನೆಯಲ್ಲೇ ಸಿಗುವಂಥ ಒಂದು ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ತಾ ಇರೋದು. ಎಲ್ಲ ಅಡುಗೆಗೆ ಏನು ಸಿಂಪಲಾಗಿ ಯೂಸ್ ಮಾಡ್ತೀವೋ ಸೊ ಅದನ್ನೇ ನಾವು ಆ್ಯಡ್ ಮಾಡ್ತಾ ಇರೋದು. ಸೊ ನೀವು ಕೂಡ ಅದೇ ಮಾಡಿದರೆ ಸಾಕು. ಸೊ ನೀವಾಗಲೇ ನೋಡಿದಾಗೆ ಒಂದು ಸ್ವಲ್ಪ ಸಾಲ್ಟು, ಅರಿಶಿನ, ಜೀರಿಗೆ ಪುಡಿ, ಸ್ವಲ್ಪ ಧನಿಯಾ, ಖಾರ ಪುಡಿ ಈ 3 ಆ್ಯಡ್ ಮಾಡಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದಕ್ಕೆ ಮೇನ್ ಬಂದುಬಿಟ್ಟು ರಗಡೆಗೆ ಬಂದುಬಿಟ್ಟು ಮೇನ್ ನಾವು ಒಂದು ಸ್ವಲ್ಪ ಚಾಟ್ ಮಸಾಲ, ಬಟಾಣಿ ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಅಂಥ ಬಟಾಣಿ, ಸ್ವಲ್ಪ 1 or 2 ಪೊಟ್ಯಾಟೊ ಅದನ್ನು ಬಾಯ್ಲ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸೊ ಅದೇ ಮೇನ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಈ ಟೇಸ್ಟ್ ಕೊಡೋದು ಇದಕ್ಕೆ ಸ್ನ್ಯಾಕ್ಸಿಗೆ. ಸೊ ಅದನ್ನ ಈಗ ನಾನು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಬಿಡಬೇಕು. ಆಮೇಲೆ ಸ್ವಲ್ಪ ಸ್ಟಾರ್ಟಿಂಗೇ ನಾವು ಪುದೀನ ಚಟ್ನಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಒಂದು ಸ್ವಲ್ಪ 2 to 3 ಟೇಬಲ್ ಸ್ಪೂನ್ಸ್ನ ಆ್ಯಡ್ ಮಾಡಬೇಕು ನಾವೀಗ ಪುದೀನ ಚಟ್ನಿನ ಇದಕ್ಕೆ. ಸೊ ಅದನ್ನು ಆ್ಯಡ್ ಮಾಡಿ ಒಂದು ಸ್ವಲ್ಪ 2 to 3 ಮಿನಿಟ್ಸ್ ಬಿಟ್ಬಿಟ್ರಿಗಿನ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆಮೇಲೆ ಅದಕ್ಕೆ ತಕ್ಕಷ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಟ್ರೆ ಅಷ್ಟೇ ಫ್ರೆಂಡ್ಸ್, ನಮಗೆ ರಗಡ ರೆಡಿ ಆದಂಗೆ. ನೋಡಿ, ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ನಾವು ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆಗಿನ ನೋಡಿ ಎಷ್ಟು ಚೆನ್ನಾಗಾಗಿದೆ. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ನಾವು ಹೋಟೆಲ್ಸ್ಗೆಲ್ಲಾದರೂ ಹೋದಾಗೆ ನಾವು ಕಚೋರಿ ಬೇಕು ಅಥವಾ ಇದು ಬೇಕಂದರೆ ಇದೇ ಥರನೇ ಅವರು ಮಾಡೋದು, ಎಲ್ಲ ಸ್ಮ್ಯಾಶ್ ಮಾಡಿ ರೆಡಿ ಇಟ್ಕೊಂಡಿರ್ತಾರೆ. ನಾವು ಹೇಳಿದ ತಕ್ಷಣವೇ ಆ ಥರ ಮಾಡಿ ಕೊಡ್ತಾರೆ. ಏನಂದರೆ ಸ್ವಲ್ಪ ಅಲ್ಲಿ ಹೈಜೀನ್ ಇರಲ್ಲ, ನಾವಿಲ್ಲಿ ನಮ್ಮ ಕಣ್ಣೆದುರಿಗೆ ಮಾಡ್ತೀವಲ್ಲ, ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್, ನಮ್ಮದು ಸ್ನ್ಯಾಕ್ಸ್ ರೆಡಿ ಆಗಿಬಿಡ್ತು. ಸೊ ಅದನ್ನು ಒಂದು ಸ್ವಲ್ಪ ಮಕ್ಕಳಿಗೆ ಇಷ್ಟ ಬರೋ ಥರ ಸ್ವಲ್ಪ ಕಲರ್ಫುಲ್ಲಾಗಿ ನಾವು ಗಾರ್ನಿಷ್ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಹೋಟೆಲ್ನಲ್ಲೆಲ್ಲ ನೋಡಿದ್ದೀರಲ್ವ ಎಷ್ಟು ಚೆನ್ನಾಗಿ ಗಾರ್ನಿಷ್ ಮಾಡಿ ಕೊಡ್ತಾರೆ. ಸೊ ಅದು ನೋಡಿದ್ರೇ ತುಂಬ ಟೆಂಪ್ಟಿಂಗಾಗಿ ಅನಿಸ್ಬೇಕು. ಸೊ ಆ ರೀತಿ ನಾನು ಸ್ವಲ್ಪ ಇಲ್ಲಿ ಗಾರ್ನಿಷ್ ಮಾಡಿದ್ದೀನಿ. ಒಂದು ಸ್ವಲ್ಪ ಸ್ವೀಟ್ ಚಟ್ನಿನ, ಒಂದು ಸ್ವಲ್ಪ ಪುದೀನ ಚಟ್ನಿ ಆ್ಯಡ್ ಮಾಡಿ, ಆನಿಯನ್, ಟೊಮ್ಯಾಟೊ ಅದನ್ನೆಲ್ಲ ಆ್ಯಡ್ ಮಾಡಿ, ಸ್ವಲ್ಪ ಲಾಸ್ಟಿಗೆ ನಾವು ಸೇವ್ ಕೂಡ ಮನೆಯಲ್ಲೇ ಟ್ರೈ ಮಾಡಿದ್ದೆ ಈ ಸತಿ, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಯಾವುದನ್ನು ನಾನು ಹೊರಗಡೆಯಿಂದ ತೊಗೊಂಬಂದು ಆ್ಯಡ್ ಮಾಡಿಲ್ಲ. ಸೊ ಅದನ್ನೆಲ್ಲ ಗಾರ್ನಿಷ್ ಮಾಡಿಬಿಟ್ರಿಗಿನ ಆಯಿತು, ಯುವರ್ ಸ್ನ್ಯಾಕ್ಸ್ ಇಸ್ ರೆಡಿ. ಸೊ ಈ ಸ್ನ್ಯಾಕ್ಸ್ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಕಮೆಂಟ್ ಆ್ಯಂಡ್ ಲೈಕ್ ಮಾಡೋದ್ರಿಂದ ಇನ್ನಷ್ಟು ಜಾಸ್ತಿ ಜನಕ್ಕೆ ರೀಚ್ ಆಗಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನ ಹಿಟ್ ಮಾಡಿ ನಮ್ಮ SRK ಫ್ಯಾಮಿಲಿನ ಜಾಯ್ನ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ರೈಸಿಂಗ್, ಕೀಪ್ ಸ್ಮೈಲಿಂಗ್.